ವೆಲ್ಕಮ್ ಟು ಶರಣು ವರ್ಲ್ಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು KE ಅವರು ನಡೆಸ್ತಕ್ಕಂಥ 2025-26ನೇ ಸಾಲಿನಲ್ಲಿ ನೇಮಕಾತಿಯನ್ನು ಪ್ರಕಟ ಮಾಡಿದ್ದು, ಅದು ನಾನ್ HK ಹಾಲ್ ಟಿಕೆಟನ್ನು ಇವತ್ತು ವೆಬ್ಸೈಟಲ್ಲಿ ಪ್ರಕಟಿಸಿದ್ದಾರೆ. ಯಾರು 2025ರಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ನಾನ್ HK JEE ಆಮೇಲೆ KKRTC FDA ಈ ಥರ ಅಪ್ಲಿಕೇಶನ್ ಹಾಕಿದ್ರಲ್ಲ, ಅದನ್ನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಪ್ರವೇಶ ಪತ್ರವನ್ನು ಮತ್ತು ಎಕ್ಸಾಮ್ ಯಾವಾಗ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮೊದಲಿಗೆ ನೀವೇನು ಮಾಡ್ಬೇಕಂದ್ರೆ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು KE ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ke.kar.nic ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಹೋಮ್ ಪೇಜ್ ಬರುತ್ತೆ. ಫಸ್ಟ್ನೇ ವೆಬ್ಸೈಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಬಲಗಡೆ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇಲ್ಲಿ ನೇಮಕಾತಿ ಅಂತ ಹೇಳ್ಬಿಟ್ಟು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ವಿವಿಧ ಇಲಾಖೆಗಳ ನೇಮಕಾತಿ 2025 ಅಂತ ಕಾಣಿಸುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಮಗೆ HK ಮತ್ತು ನಾನ್ HK ಅಂತ ಹೇಳ್ಬಿಟ್ಟು ಎರಡು ರೀತಿಯಾಗಿ ತೋರಿಸುತ್ತೆ. ಸೊ ಈಗ ಬಿಟ್ಟಿರೋದೇನಪ್ಪ ಅಂದರೆ ನಾನ್ HK, ಯಾಕೆಂದರೆ 11ನೇ ತಾರೀಕು 1ನೇ ತಿಂಗಳು 2026ರಂದು ಎಕ್ಸಾಮ್ ಇರೋದ್ರಿಂದ ಮೊದಲಿಗೆ ನಾನ್ HK ನಡೆಸ್ತಾರೆ, ಉಳಿದವನ್ನ HKದಲ್ಲಿ ನಡೆಸ್ತಾರೆ. ಸೊ ಇವಾಗ ನಾನ್ HK ಬಿಟ್ಟಿರೋದ್ರಿಂದ ನೀವು ನಾನ್ HK ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿರ್ದಿಷ್ಟ ಪತ್ರಿಕೆ ಕಿರಿಯ ಅಧಿಕಾರಿ, ಗುಣ ಆಶ್ವಾಸನೆ, JEE ಸಿವಿಲ್, JEE ಮೆಕ್ಯಾನಿಕಲ್, JEE ಎಲೆಕ್ಟ್ರಿಕಲ್ ಮತ್ತು ಪ್ರಶ್ನೆ ಪತ್ರಿಕೆ ಅಂತಿದೆಯಲ್ಲ, ಫಸ್ಟ್ನೇ ಲಿಂಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಥರ ಬರುತ್ತೆ. ಸೊ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಪ್ರವೇಶ ಪರೀಕ್ಷೆ ಅಂತಿರುತ್ತೆ. ಸೊ ಅದನ್ನು ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಂತಿರುತ್ತೆ. ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅರ್ಜಿ ಸಂಖ್ಯೆ ನಮೂದಿಸಬೇಕು, ಆಮೇಲೆ ಅಭ್ಯರ್ಥಿಯ ಹೆಸರು, ಆಮೇಲೆ ಕ್ಯಾಪ್ಚರನ್ನು ನಮೂದು ಮಾಡಿ ಸಬ್ಮಿಟ್ ಮಾಡಿದರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅಂತ ಹೇಳ್ಬಿಟ್ಟು ಇದೇ ಥರ ವೀಡಿಯೋನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಲ್ಲ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.